ಅವರು ಏನಾದ್ರು ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಲಿಕ್ಕೆ ನಾವು ಸರ್ಕಾರ ತಯಾರಾಗಿದೆ. ನಿನ್ನೆ ಪ್ರಾರಂಭ ಮಾಡಿದ್ದಾರೆ ಚರ್ಚೆನ, ಅದು ಪೂರ್ಣ ಆಗಿಲ್ಲ, ನಿಲ್ಲಿಸಿದ್ದಾರೆ. ಈ ಮಧ್ಯೆ ನೀವು 0 ಅವರ್ನಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವು ಉತ್ತರ ಕೊಡಲ್ಲ ಅಂತ ಹೇಳಿಲ್ಲ. ನೀವು ಉತ್ತರ ಕೊಡಲ್ಲ ಅಂತ ಹೇಳಲಿಲ್ಲ. ಹೋಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡ್ತೀವಿ. ಈಗ ಬಂದ್ರೆ ಇವತ್ತು ಬಂದ್ರೆ ಇವತ್ತೇ ಕೊಡಿಸ್ತೀವಿ, ಇಲ್ಲಾಂದ್ರೆ ನಾಳೆ ಕೊಡ್ತೀರ ಅಂತ ಹೇಳಿದ್ದೀವಿ. ಸ್ವಲ್ಪ ಕೇಳ್ರಿ. ನಿಯಮಾವಳಿಗಳ ಪ್ರಕಾರ 2 ದಿನ ಅವಕಾಶ ಇದೆ ಕೊಡ್ಲಿಕ್ಕೆ, ಉತ್ತರ ಕೊಡ್ಲಿಕ್ಕೆ. ತಕ್ಷಣ ಕೊಡಬಹುದು ಅಥವಾ 2 ದಿನದಲ್ಲಿ ಕೊಡಬಹುದು. ನಾನು ಕೊಡಲ್ಲ ಅಂತ ಹೇಳೋದಿಲ್ಲ. ಇದು ಗಂಭೀರವಾದಂತ ವಿಚಾರನೆ. ನಿನ್ನೆ ನಡೆದಂತ ಘಟನೆ ಗಂಭೀರವಾದಂತ ವಿಚಾರ. ಮೊನ್ನೆ ನಡೆದಂತ ಘಟನೆ ಗಂಭೀರವಾದಂತ ವಿಚಾರನೆ. ಉತ್ತರ ಕೊಡಬೇಕು. ಅವ್ರು ಪ್ರಸ್ತಾಪ ಮಾಡಿದ್ದಾರೆ, ಉತ್ತರ ಕೊಡೋಣ. ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದೆ. ಇವರು ಇದಕ್ಕೆ ಧರಣ ಮಾಡ್ತೀವಿ, ಇಲ್ಲಿ ಸದನದ ಸಮಯ ವ್ಯರ್ಥ ಮಾಡ್ತೀವಿ ಅಂತ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಸದನದ ಸಮಯ ವ್ಯರ್ಥ ಮಾಡೋದು ಅಂತಂದ್ರೆ ನಾವು ಈ ರಾಜ್ಯದಕ್ಕೆ ಏನ್ ಸಂದೇಶ ಕೊಡ್ತೀವಿ? ನಾವು ಏನ್ ಸಂದೇಶ ಕೊಡ್ತೀವಿ? ಮುಖ್ಯಮಂತ್ರಿಗಳಾಗಿ ಸರ್ಕಾರದ ಮುಖ್ಯಸ್ಥರು ನೀವೇನೆ, ಹೋಮ್ ಮಿನಿಸ್ಟರ್ಗಿಂತ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ನಾವು ಹೇಳಿದೀವಿ, ಉತ್ತರ ಕರ್ನಾಟಕ ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇದೆ. ಇವರು ಇದ್ದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ನಾವು ತಯಾರಾಗಿದ್ದೀವಿ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಬರಗಾಲದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೇನೆ ಇವರು ಧರಣ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಉತ್ತರ ಕರ್ನಾಟಕದಲ್ಲಿ ಘಟನೆ ನಡೆದಿದ್ದು ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಮಾನ್ಯ ಅಧ್ಯಕ್ಷರ ಸಮಯ ವ್ಯರ್ಥ ಮಾಡೋದು. ನೀವು ಈಗ ಹೇಳಿದ್ರಿ ನಿಯಮಾವಳಿಗಳು ಬಿಟ್ಟು ನಾವು ಚರ್ಚೆ ಮಾಡ್ಬೇಕಾ? ಆಗ ನಿಯಮಾವಳಿಗಳನ್ನ ರಚನೆ ಮಾಡ್ಕೊಂಡ್ರವ್ರು ಯಾರು? ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ರಚನೆ. ನೋಟಿಸ್ ಕೊಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ನೋಟಿಸ್ ಕೊಟ್ಟ ಮೇಲೆ ಅವಕಾಶ ಕೊಟ್ಟಿದ್ದೀರಿ ಪ್ರಸ್ತಾಪ ಮಾಡಲಿಕ್ಕೆ. ಸರ್ಕಾರದ ಉತ್ತರ ಕೊಡ್ತಕ್ಕಂಥದ್ದು ಸ್ವಾಮಿ, ನೀವು ಈ ಕಡೆ ಸನ್ಮಾನ್ಯ ಅಧ್ಯಕ್ಷರೇ, ಸಮರ್ಥವಾಗಿ ಉತ್ತರ ಕೊಡ್ತೇವೆ. ಅದು ಭಾಗ. ಎರಡನೇ ಭಾಗ, ಈಗ ನಾನು ಬಂದು ಕೂತಿರೋದು ಯಾಕೆ? ವಿರೋಧ ಪಕ್ಷದ ನಾಯಕರು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಿನ್ನೆಯಿಂದ ಕೂತಿದ್ದೀನಿ. ಇವತ್ತು ಬಂದು ಕೂತಿದ್ದೀನಿ. ನಾನು ಚರ್ಚೆ ಮಾಡಿದ್ರೆ ಕೇಳೋಣ ಅಂತೇಳಿ ಏನ್ ಸಲಹೆಗಳು ಕೊಡ್ತಾರೆ, ನಾವು ಮಾಡಿರ್ತಕ್ಕಂಥ ದೋಷಗಳು ಏನ್ ಹೇಳ್ತಾರೆ ಕೇಳೋಣ ಅಂತ ನಾನು ಕೂತಿದ್ದೀನಿ. ಆದ್ರೂ ಕೂಡ ಇವರು ಚರ್ಚೆ ಮಾಡದೇನೆ ಈ ತರ ಧರಣ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ನನ್ನ ಪ್ರಕಾರ ಸರಿಯಲ್ಲ. ಬಹುಶಃ ನಿಮ್ ಪ್ರಕಾರನೂ ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟು ಇದು ಸರಿ ಇಲ್ಲ. ಇದು ಈ ತರ ಸದನದ ಸಮಯವನ್ನ ಸರಿ ಇಲ್ಲ. ಇವ್ರಿಗೆ ಆಸಕ್ತಿ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಬರಗಾಲ ಚರ್ಚೆ, ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಅದಕ್ಕೆ ನಾವೇ ತಂದಿರೋದು. ಅವರೇನು ಬರಗಾಲ ಚರ್ಚೆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನೀವು ಸುಳ್ಳು ಸ್ಟೇಟ್ಮೆಂಟ್ ಮೇಲೆ ಅರ್ಧ ದಿನ ವ್ಯರ್ಥ ಮಾಡಿದ್ರಿ, ಈಗಲೂ ವ್ಯರ್ಥ ಮಾಡ್ತೀರಿ. ನೀವು ಚರ್ಚೆ ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ ಆಸಕ್ತಿ ಇದೆಯಾ? ಕಾಳಜಿಯಲ್ಲಿ ಅಂತ ಆಯ್ತಲ್ಲ. ರಾಜ್ಯದ ಜನ ನೋಡ್ತಾ ಇದ್ದಾರೆ ಸರ್, ನಿಮ್ಗೆ ನೋಡ್ತಾ ಇದ್ದಾರೆ. ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಚಾರಕ್ಕೋಸ್ಕರ ಇವ್ರು ಮಾಡ್ತಾ ಇರ್ತಾರೆ. ಇವರಿಗೆ ರಾಜ್ಯದ ಹಿತದ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ಇವರು ಉತ್ತರ ಕರ್ನಾಟಕದ ವಿರೋಧಿಗಳು. ಈ ತರ ಸಮಯ ವ್ಯರ್ಥ ಮಾಡೋದಿದೆಯಲ್ಲ, ಇದನ್ನ ನಾವು ಇದು ಸರಿ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ದಯಮಾಡಿ ನೀವು ನಿರ್ಣಯ ತಗೊಳ್ಳಿ. ಈ ತರ
ಸಮಯ ವ್ಯರ್ಥ ಮಾಡಲಿಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು, ಸದನ ನಡೀಲಿಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ವಿಧಾನ ಅಲ್ಲ, ಮಾನ್ಯ ಸಭಾಧ್ಯಕ್ಷರೇ, ವ್ಯವಹಾರಗಳ ವಿಧಾನ ಅಲ್ಲ. ನಿಮಗೆ ತೀರ್ಮಾನ ತಗೊಳ್ಳಿಕ್ಕೆ ನಿಮಗೆ ಬರ್ತೀನಿ.